ನೋಡಿ, ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಯಾರಿಗಿಷ್ಟ ಇಲ್ಲ ಹೇಳಿ? ಯಾರ ಮೇಲೂ ಸಿಟ್ಟು ಮಾಡಬಾರ್ದು, ಯಾರಿಗೂ ಬೇಜಾರು ಮಾಡಬಾರ್ದು, ಲವಲೋಕಿಯಿಂದ ಇರಬೇಕು, ತುಂಬಾ ಉತ್ತಮವಾದ ದಿನ ಇವತ್ತಿಂದ ಆಗಿರಲಿ ಅಂತ ಹೇಳಿ ಯಾರಿಗೆಲ್ಲ ಆಸೆ ಇಲ್ಲ ಹೇಳ್ರಿ? ಆಯುರ್ವೇದ ಬರೀ ದೇಹಕ್ಕೆ ಮಾತ್ರ ರಸಾಯನ ಹೇಳಿಲ್ಲ, ಚವನಪ್ರಾಶ ಬರೀ ದೇಹಕ್ಕೆ ಮಾತ್ರ ಹೇಳಿಲ್ಲ, ಮನಸ್ಸಿಗೂ ಕೂಡ ಇದೇ ರೀತಿಯ ಚವನಪ್ರಾಶದಂತಹ ರಸಾಯನಗಳು ಕೂಡ ಮನಸ್ಸಿಗೆ ಹೇಳಿದೆ. ಈ ರಸಾಯನ ಫಾಲೋ ಮಾಡೋದ್ರಿಂದ ನಿಮ್ಮ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಜಗಳ, ಕಿರಿಕಿರಿ, ಗಲಾಟೆ, ಹೊಡೆದಾಟ ಈ ಥರದ್ದು ಇಲ್ದಂಗೆ ತುಂಬ ನೆಮ್ಮದಿಯಿಂದ ಬದುಕಿ ಬಾಳ್ಬೋದು. ಇದು ನಿಮಗೆ ಮತ್ತು ನಿಮ್ಮ ಪೀಳಿಗೆ ಕೂಡ ಭಾರಿನೇ ಅನುಕೂಲ ಮಾಡಿಕೊಡುತ್ತೆ. ಈಗ ಖರ್ಜೂರದಲ್ಲಿ, ಮೆಂತಿನಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇದೆ. ಕ್ಯಾಲ್ಶಿಯಂ ಇದೆ, ಐರನ್ ಇದೆ, ಮೆಗ್ನೀಷಿಯಮ್ ಇದೆ, ಮ್ಯಾಂಗನೀಸ್ ಇದೆ, ವೈಟಮಿನ್ಸ್ಗಳಿದಾವೆ, ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಇದೆ, ಫ್ಯಾಟ್ ಸೊಲ್ಯುಬಲ್ಸ್ ವೈಟಮಿನ್ಸ್ಗಳಿದಾವೆ, ಎ ಡಿ ಕೆ. ಹೌದಾ? ಇದೇ ರೀತಿ ನ್ಯೂಟ್ರಿಯೆಂಟ್ಸ್ಗಳನ್ನ, ಪೌಷ್ಟಿಕಾಂಶಗಳನ್ನ ಮನಸ್ಸಿಗೂ ಕೂಡ ಆಯುರ್ವೇದ ತಿಳಿಸಿದೆ. ಸೊ ಹಂಗಾದ್ರೆ ಏನಪ್ಪ ಇದು, ಏನೇನು ತಗೋಬೇಕು ಅಂತ ಹೇಳಿದ್ರೆ, ಮೊದಲನೇದು ಆಯುರ್ವೇದ ಹೇಳುತ್ತೆ ಅಕ್ರೋಧ. ಅಕ್ರೋಧ ಅಂತ ಹೇಳಿದ್ರೆ ಯಾರ ಮೇಲೂ ನೀವು ಸಿಟ್ಟು ಮಾಡಬಾರ್ದು. ಆಮೇಲೆ ಅನಸೂಯ ಅಂದರೆ ಅಸೂಯೆ ಪಡ್ಕೋಬಾರ್ದು. ಜಲಸಿ, ಅಯ್ಯೋ ಅವನು ಕಾರ್ ತೊಗೊಂಡ್ಬಿಟ್ಟ, ಅವನು ತುಂಬ ಮೇಲೆ ಬರ್ತಾ ಇದ್ದಾನೆ, ಅವನ ಹತ್ರ ಸಿಕ್ಕಾಬಿಟ್ಟು ದುಡ್ಡಿದೆ, ಅಸೂಯೆ ಪಡ್ಕೋಬಾರ್ದು. ಶೌಚ ಅಂತ ಕರಿತೀವಿ ಆಯುರ್ವೇದದಲ್ಲಿ. ಶೌಚ ಅಂತ ಹೇಳಿದ್ರೆ ಬರೀ ನಾವು ಏನಪ್ಪ ದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಕ್ಲೀನಾಗಿರೋ ಬಟ್ಟೆ ಹಾಕ್ಕೊಂಡು ಅಥವಾ ಡಿಯೋಡ್ರೆಂಟು ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿರೋದಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ನೀವು ಕೆಟ್ಟದನ್ನು ಯೋಚನೆ ಮಾಡಬಾರ್ದು, ಕೆಟ್ಟದನ್ನು ಬಯಸಬಾರ್ದು. ಅದೇ ರೀತಿ ದಾನಂ. ದಾನಂ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ನಿಮ್ಮಕ್ಕಿಂತ ಕೆಳಗಿನವರು ಅಥವಾ ಯಾರಿಗೆ ಅಗತ್ಯ ಇದೆ ಅಂಥವ್ರಿಗೆ ದಾನ ಮಾಡಿ ಅಂತ ಆಯುರ್ವೇದ ಹೇಳಿದೆ. ಅದು ನಿಮ್ಮ ಜನರಸಿಟಿನ ತೋರಿಸುತ್ತೆ. ನೀವು ಹೇಗಿದ್ದೀರಾ, ಉದಾರವಾಗಿದ್ದೀರೋ ಇಲ್ಲೋ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡುತ್ತೆ. ನೋಡಿ, ಒಂದು ಎಕ್ಸಾಂಪಲ್, ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಜನರಸ್ ಆಗಿದ್ರು, ಅವ್ರು ಹೋದ್ಮೇಲೆ ಗೊತ್ತಾಯ್ತು ಅಲ್ವಾ? ಅದೇ ರೀತಿ ಜನರಸ್ ಆಗಿದ್ದಷ್ಟು ನಿಮ್ಮ ಒಂದು ಕೀರ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ದಮಹ. ದಮಹ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಿಮಗೆ ಒಂದು ಸೆಲ್ಫ್ ಕಂಟ್ರೋಲ್ ಇರಬೇಕಾಗತ್ತೆ. ಸೆಲ್ಫ್ ಕಂಟ್ರೋಲ್ ಅಂದರೆ ಏನಪ್ಪ? ಯಾರೋ ಆಸೆ ತೋರಿಸ್ತಾರೆ ಫ್ರೆಂಡ್ಸು, ಸಿಗರೇಟ್ ಸೇದೋಣ ಬಾ ಅಂತಾರೆ, ಡ್ರಿಂಕ್ಸ್ ಮಾಡೋಣ ಬಾ ಅಂತಾರೆ, ಡ್ರಗ್ಸ್ ತೊಗೊಳೋಣ ಬಾ ಅಂತಾರೆ. ಇದಕ್ಕೆಲ್ಲ ನೀವು ಎಂಟರ್ಟೈನ್ ಮಾಡಬಾರ್ದು. ಸಿಕ್ಕಾಬಿಟ್ಟೆ ಊಟ ಇಡ್ತಾರೆ, ಸ್ವೀಟ್ ಸಿಕ್ಕಾಬಿಟ್ಟೆ ಇಡ್ತಾರೆ, ನಿಮ್ಮ ಆರೋಗ್ಯಕ್ಕೆ ಅದು ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಅದನ್ನು ನೀವು ದಮಹ ಅಂತ ಹೇಳಿದ್ರೆ ಸೆಲ್ಫ್ ಕಂಟ್ರೋಲ್ ಮಾಡಿಕೊಂಡು ಅದನ್ನು ಬಿಡಬೇಕಾಗತ್ತೆ. ಸೊ ಅದೇ ರೀತಿ ತಪಹ. ತಪಹ ಅಂತ ಹೇಳಿದ್ರೆ ಡಿಸಿಪ್ಲಿನ್. ಡಿಸಿಪ್ಲಿನ್ ಎಷ್ಟು ನೀವು ಬೆಳೆಸ್ಕೊತ ಬರ್ತೀರ ಲೈಫಲ್ಲಿ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಗಿರ್ಬೋದು, ಉಡುಗೆ ತೊಡುಗೆಗಳ ಡಿಸಿಪ್ಲಿನ್ ಆಗಿರ್ಬೋದು, ಅದೇ ರೀತಿ ನಿಮ್ಮ ಮನೆ ಸ್ವಚ್ಛಾಗಿ ಇಟ್ಕೊಳ್ಳೋವಂಥದ್ದು ಅಥವಾ ನಿಮ್ಮ ಬಿಹೇವಿಯರಲ್ಲಿರೋ ಡಿಸಿಪ್ಲಿನ್ಸ್ಗಳನ್ನ ಮೇಂಟೈನ್ ಮಾಡುವಂಥದ್ದು. ಅದೇ ರೀತಿ ಅಹಿಂಸೆ. ಅಹಿಂಸೆ ತುಂಬಾ ಒಳ್ಳೆಯದು. ಜೈನಿಸಮ್ ಅಂತೂ ಅಹಿಂಸೆಯನ್ನು ಪರಮಧರ್ಮ ಅಂತ ಹೇಳ್ಬಿಟ್ಟಿದೆ. ಅಹಿಂಸೋ ಪರಮಧರ್ಮ ಅಂದರೆ ಜೀವಗಳ ಮೇಲೆ, ಸಣ್ಣ ಸಣ್ಣ ಜೀವಿಗಳನ್ನ ಬಲಿ ಕೊಡೋದಾಗಲಿ, ಅವಕ್ಕೆ ತೊಂದರೆ ಕೊಡೋದಾಗಲಿ, ಅಥವಾ ನಿಮ್ಗಿಂತ ಕೆಳಗಿನವ್ರಿಗೆ ಅವ್ರಿಗೆ ಹಿಂಸೆ ಕೊಡೋದಾಗಲಿ, ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದಾಗಲಿ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಸೊ ಇದೇ ರೀತಿ ಸತ್ವಂ. ಸತ್ವಂ ಅಂದರೆ ಏನಪ್ಪ? ಮೆಂಟಲ್ ಸ್ಟ್ರೆಂತ್ ಅಥವಾ ಕರೇಜ್. ನಿಮಗೆ ಯಾರೇ ಏನೇ ಹೆದರ್ಸಕ್ಕೆ ಬರಲಿ ಅಥವಾ ನಿಮ್ಮನ್ನು ತುಳಿಲಿಕ್ಕೆ ಬರಲಿ, ಸುಮಾರಷ್ಟು ಕಪ್ಪೆಗಳನ್ನ ಪ್ರದರ್ಶನಕ್ಕೋಸ್ಕರ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಕರೀತಾರಂತೆ. ಅದೇ ಥರ ಆಸ್ಟ್ರೇಲಿಯಾದಲ್ಲಿ ಒಂದು 15-20 ಕಪ್ಪೆಗಳನ್ನ ಇಟ್ಕೊಂಬಂದಿರ್ತಾರೆ. ಅದೇ ಥರ ಚೈನಾದಿಂದ ಇಟ್ಕೊಂಬಂದಿರ್ತಾರೆ, ಜಪಾನಿಂದ ಇಟ್ಕೊಂಬಂದಿರ್ತಾರೆ, ಇಂಡಿಯಾದಿಂದನೂ ಇಟ್ಕೊಂಬಂದಿರ್ತಾರೆ. ಇಂಡಿಯಾದವರ ಕಪ್ಪೆಗಳ ಒಂದು ಬಾಕ್ಸ್ ಏನಿದೆ ಅದನ್ನು ಓಪನ್ ಆಗಿ ಬಿಟ್ಟಿರ್ತಾರೆ. ಆವಾಗ ಎಲ್ಲ ಚೈನಾದವರು ಮತ್ತು ಆಸ್ಟ್ರೇಲಿಯಾದವರು ಗಲಾಟೆ ಮಾಡ್ತಾರೆ, ಫಸ್ಟ್ ಮುಚ್ಚು ನೀನು ನೀನು ಅದನ್ನು ಡಬ್ಬಿ ಓಪನ್ ಮಾಡಿಬಿಟ್ಟಿದೆ ಕಪ್ಪೆದು, ಎಲ್ಲ ಚಲಪಿಲಿಯಾಗಿ ಆ ಕಡೆ ಈ ಕಡೆ ಓಡೋಗ್ಬಿಡ್ತವೆ, ಫಸ್ಟ್ ಅದನ್ನು ಹಿಡಿದು ಮುಚ್ಚು ಡಬ್ಬಿನ ಅಂತ ಹೇಳ್ತಾರೆ. ಆದರೆ ನಮ್ಮ ಇಂಡಿಯಾದವನು ಹೇಳ್ತಾನೆ, ನಮ್ಮ ಕಪ್ಪೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಒಬ್ಬ ಇನ್ನೇನು ಮೇಲೆ ಹತ್ತಿ ಮೇಲೆ ಹೋಗ್ತದಾನೆ ಅಂದರೆ 4 ಕಪ್ಪೆಗಳು ಕಾಲಿಟ್ಕೊಂಡು ಎಳೆದು ಕೆಳಗಡೆ ಮತ್ತೆ ಕೂರಿಸ್ಬಿಡ್ತವೆ. ಹಾಗಾಗಿ ನಮ್ಮ ಕಪ್ಪೆಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದಾಗ ಎಲ್ಲರೂ ಆಶ್ಚರ್ಯಜನಕವಾಗಿ ಸುಮ್ಮನೆ ಆಗ್ತಾರೆ. ಅಂದರೆ ನಾನು ಹೇಳ್ತಿರೋದೇನಂತ ಹೇಳಿದ್ರೆ, ನೀವು ಮೇಲೋಗ್ತಿದ್ದೀರಾ, ನೀವು
ನಿಮ್ಮ ಫೀಲ್ಡ್ನಲ್ಲಿ ನೀವು ಮೇಲ್ ಬರ್ತಿದ್ದೀರಾ ಅಂತ ಹೇಳಿದ್ರೆ 4 ಜನ ಯಾವಾಗಲೂ ನಿಮ್ಮನ್ನು ತುಳಿಯೋರು ಕಾಲು ಎಳೆಯೋರು ಇದ್ದೇ ಇರ್ತಾರೆ. ಅದು ಎಲ್ಲ ಫೀಲ್ಡ್ ಆಗಿರ್ಬೋದು. ಸೊ ಹಂಗಾಗಿ ಅದಕ್ಕೆಲ್ಲ ನೀವು ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಕೊಡ್ಲಿಕ್ಕೆ ಹೋಗ್ಬಿಡಿ, ಅವಕಾಶಗಳು ಕೊಡ್ಲಿಕ್ಕೆ ಹೋಗ್ಬಿಡಿ, ಇದ್ದೇ ಇರ್ತಾರೆ. ಬಟ್ ನಿಮ್ಮ ಸ್ಟ್ರೆಂತ್ ಏನಿದೆ, ನಿಮ್ಮ ಕರೇಜ್ ಏನಿದೆ, ಅದನ್ನು ಗಟ್ಟಿಯಾಗಿ ಇಟ್ಕೋಬೇಕಾಗತ್ತೆ. ಸೊ ಅದೇ ಥರ ಆರ್ಜವತ್ವಂ ಅಂದರೆ ಏನಪ್ಪ, ಆಯುರ್ವೇದ ಏನು ಹೇಳುತ್ತೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿರಿ. ನಿಮಗೆ ಬೇಡವಾ, ನಿಮಗೆ ಮನಸ್ಸಿಗೆ ಇಷ್ಟ ಆಗ್ತಿಲ್ವಾ, ಬೇಡ, ಮನಸ್ಸಿಗೆ ಇಷ್ಟ ಆಗ್ತಿಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಿಡಿ. ಆ ಥರದ ಕೆಲಸನ ಏನಕ್ಕೆ ಮಾಡೋಕ್ಕೆ ಹೋಗ್ತೀರಾ? ಹಾನೆಸ್ಟ್ ಆಗಿರಿ. ಎಷ್ಟು ಮುಗ್ಧವಾಗಿ ಮಗು ಇರುತ್ತೆ, ಅದೇ ರೀತಿ ಮಗುವಿನ ಮುಗ್ಧತೆ ನಿಮ್ಮಲ್ಲಿರಲಿ ಅಂತ ಹೇಳ್ತೀವಿ. ಸೊ ಇದೇ ರೀತಿ ಪ್ರಜ್ಞಾ ಅಂದರೆ ಏನಪ್ಪ, ವಿಸ್ಡಮ್, ರೈಟ್ ನಾಲೆಡ್ಜ್. ಇವತ್ತಿನ ಪ್ರಪಂಚ ಯಾವ ರೀತಿ ಇದೆ ಅದ್ರ ಬಗ್ಗೆ ನೀವು ನ್ಯೂಸಲ್ಲಿ, ಟಿ ವಿಯಲ್ಲಿ ನೋಡಬೇಕು, ತಿಳಿಬೇಕು, ಅಪ್ಡೇಟೆಡ್ IQ ಬೆಳೆಸ್ಕೋಬೇಕಾಗತ್ತೆ. ಇದಕ್ಕೆ ನಾವು ಪ್ರಜ್ಞಾ ಅಂತ ಕರಿತೀವಿ. ಅದೇ ರೀತಿ ಈ ಸತ್ಯವಾಕ್ಯಂ ಅಂದರೆ ಪ್ರತಿಯೊಂದನ್ನು ಸತ್ಯವಾಗಿ ಹೇಳ್ಬೇಕು. ಟ್ರುತ್ಫುಲ್ ಸ್ಪೀಚ್ ಅಂದರೆ ಯಾರೋ ಇನ್ನೊಬ್ಬರು ಬೇಜಾರಾಗ್ಬಿಡ್ತಾರೆ ಅಂತ ಸುಳ್ಳು ಹೇಳೋದು, ಮುಚ್ಚಿಡೋವಂಥದ್ದು, ಕೆಲವೊಂದು ವಿಚಾರಗಳನ್ನೆಲ್ಲ ಹೇಳದೇ ಇರೋವಂಥದ್ದು, ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದೇ ರೀತಿ ಶೀಲವತ್ ಅಂತ ಕರಿತೀವಿ. ಶೀಲವತ್ ಅಂದರೆ ಏನಪ್ಪ, ಒಳ್ಳೆಯ ಕಂಡಕ್ಟ್, ನಿಮ್ಮ ಬಿಹೇವಿಯರ್ನ ಭಾರಿ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಅದಕ್ಕೆ ನಾವು ಶೀಲವತ್ ಅಂತ ಕರಿತೀವಿ. ಭೂತದಯ. ಸೊ ಯಾವ್ಯಾವ ಪ್ರಾಣಿಗಳಾಗಲಿ ವಸ್ತುಗಳಾಗಲಿ ಭೂಮಿ ಮೇಲಿದೆ, ಪ್ರತಿಯೊಂದಕ್ಕೂ ಕೂಡ ನಾವು ಕರುಣೆನ ತೋರಿಸ್ಬೇಕು. ಕಂಪ್ಯಾಷನ್ ಆಫ್ ಲಿವಿಂಗ್ ಬೀಯಿಂಗ್ ಅಂತ ಕರಿಬೋದು. ಹಾಗೆ ಸಮಗ್ನತಾ ಅಂದರೆ ಏನಪ್ಪ, ಮನಸ್ಸು ಪೂರ್ವಕವಾಗಿ ಅರ್ಥ ಮಾಡ್ಕೊಳ್ಳೋಂಥದ್ದು, ಅಂದರೆ ಅವೇರ್ ಆಗಿರೋವಂಥದ್ದು. ಸೊ ಇದಿಷ್ಟನ್ನು ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮ್ಮ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೂ ನೀವು ನೆಮ್ಮದಿಯಿಂದ ಎಷ್ಟೋ ವರ್ಷ ಬಾಳಿ ಬದುಕ್ತೀರ.